ಕೇಳಿ. ಅಯ್ಯೋ ನಮ್ಗೆ ವಿಶ್ವಾಸ ಇದೆ ಉಪಮುಖ್ಯಮಂತ್ರಿ ಅವರು ಇರ್ಲಿ, ಖಂಡಿತ ಇಷ್ಟ ನಮಗೆ ಸಿಂಗಾಪುರ್ ಇಷ್ಟ ಬೇಕಲ್ಲ. ಮಾಡ್ತಾರೆ ಅಂತ. ಅದಕ್ಕೆ ನಮ್ಮ ತೊಂದರೆಗಳನ್ನು ನಾವು ಹೇಳ್ತಾ ಇದ್ದೇವೆ. ಸರಿ ಸರಿ ಮುಂದುವರಿ. ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ನಮ್ಮ ಸಿಸ್ಟರ್ ಭಾರತಿ ಶೆಟ್ಟಿ ಅವರು ಮಂಗಳೂರವರಾದರೂ ಬೆಂಗಳೂರು ಬಗ್ಗೆ ಅಷ್ಟು ಕಲ್ಪನೆ ಇಟ್ಕೊಂಡಿದ್ದಾರೆ. ನಿಜ, ಮ್ಯಾಂಗ್ಳೂರ್ ಈಸ್ ಆಲ್ಸೋ ಬೆಟರ್ ದೆನ್ ಬ್ಯಾಂಗ್ಳೂರ್, ಒಪ್ಕೊಳ್ತೀನಿ. ನಾನು ಬೆಳಗಾಂ ನೋಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ವಾಚಿಂಗ್ ಬೆಳಗಾಂ ಲಾಸ್ಟ್ ವೀಕ್. ಬೆಳಗಾಮಲ್ಲೂ ಕೂಡ ಭಾಳ ಪ್ಲ್ಯಾಂಡಾಗೆ ಕ್ಲೀನ್ಲಿನೆಸ್ ಎಲ್ಲ ಕೂಡ ಬೆಂಗಳೂರಿಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ನಮ್ಮ MLAಗಳು ಹೇಳ್ತಾ ಇದ್ದಾರೆ ನನಗೆ. ಸೊ ಅದಕ್ಕೆ ಈ ಮೇನ್ ರೋಡ್ ನೋಡ್ಬಿಟ್ರೆ ಸ್ವಲ್ಪ ಒಳಗಡೆನೂ ಹೋಗಿ ನೋಡ್ರಿ ಅಂತಲೂ ನಮ್ಮ MLAಗಳಿಗೆ ಹೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ಬೆಂಗಳೂರು ಇಟ್ ಈಸ್ ನಾಟ್ ಎ ಪ್ಲ್ಯಾನ್ ಸಿಟಿ. ಕೆಂಪೇಗೌಡರು ಅವತ್ತಿನ ಕಾಲದಲ್ಲಿ ಮಾಡಿದ್ರು, ಮೊದಲಿಂದನೂ ಕೂಡ ಪ್ಲ್ಯಾನ್ ಸಿಟಿ ಅಲ್ಲ. ಈ ಜಯನಗರ, ಚಾಮರಾಜಪೇಟೆ, ಮಲ್ಲೇಶ್ವರ ಒಂದು 4-5 ಏರಿಯಾ ಬಿಟ್ಟರೆ ಅಂತ ಬೆಂಗಳೂರಿನ ಪ್ಲ್ಯಾನಾಗೆ ಅವತ್ತಿನ ಕಾಲದಲ್ಲಿ ಮೊದಲಿಂದನೂ ಕಟ್ಟಿಲ್ಲ. ಯಾವ ರೋಡ್ ಹೋದ್ರೂ 60-40 ಸೈಟು, 30-40 ಸೈಟು ಎಲ್ಲ ಕಡೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಜನಸಂಖ್ಯೆಗಿನ್ನ ಎಷ್ಟು ಜನಸಂಖ್ಯೆ ಇದೋ ಅಷ್ಟೇ ವಾಹನಗಳು ಕೂಡ ಬೆಂಗಳೂರು ನಗರದಲ್ಲಿ ಸೇರ್ಕೊಬಿಟ್ಟಿದೆ. ಆಮೇಲೆ ದಿ ವರ್ಕ್ ಲೋಡ್, ನಾ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ 60 ಲಕ್ಷ ಇತ್ತು. ಈಗ 20 ವರ್ಷದಿಂದ ನಾನು ಹೇಳ್ತೆ, 20-22 ವರ್ಷದಿಂದ ಈಗ 1,40,00,000 ಜನಸಂಖ್ಯೆ ಆಗೋಗಿದೆ. ನೀರು ಬೇಕು, ಸಾಲಿಡ್ ವೇಸ್ಟು ಬೇಕು, ಈ ಕಸದು ಒಂದು ದೊಡ್ಡ ಅದೇ ಒಂದು ದಂಧೆನೂ ಇದೆ. ಜೊತೆಗೆ ಆ ಕಸನ ಎಲ್ಲಿಗೆ ಹಾಕಬೇಕು ಅನ್ನೋದು ಕೂಡ ಒಂದು ದೊಡ್ಡ ಇದೆ. ಕಷ್ಟಪಟ್ಟು ಹಾಕ್ಸಿದ್ದಾರೆ, ಬೆಂಗಳೂರು ಬಾರ್ಡರ್ ಮೇಲೆ ಹಾಕಿದ್ದಾರೆ. ಅದಕ್ಕೆ ಕಸನ ಕ್ಲೀನ್ ಮಾಡೋದೇ ಒಂದು ದೊಡ್ಡ. ಈಗ ಕಸನ ನೀವು ಎತ್ಕೊಂಡಾಗ ಹಾಕೋದು ದೊಡ್ಡದಲ್ಲ, ಅದನ್ನು ಕಂಪ್ಲೀಟ್ ಡಿಸ್ಪೋಸ್ ಮಾಡಬೇಕು. ನಾನು ಮಧ್ಯೆ ಇಂಡೋರ್ಗೆ ಹೋಗ್ಬೇಕು ಅಂತಿದ್ದೆ, ಎಲೆಕ್ಷನ್ ಟೈಮ್ ಅಂತ ನಾನು ಹೋಗಲಿಲ್ಲ. ಹೈದ್ರಾಬಾದ್ಗೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ, ಎಲ್ಲ ನೋಡಿದ್ದೀನಿ. ಒಟ್ಟಾರೆ ಜನರ ಹತ್ರ ಸಜೆಷನ್ಸ್ ಕೇಳಿದ್ದೀನಿ, ಎಲ್ಲ ಪಾರ್ಟಿಯವ್ರ ಹತ್ರ ಕೇಳಿದ್ದೀನಿ. 70,000 ಜನ ಸಲಹೆಗಳನ್ನು ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ, ಹೊರಗಡೆ ದೇಶದವರು ಕೂಡ ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾನು ಆ ಎಲ್ಲ ಅಪ್ಲಿಕೇಶನ್ಸು ಏನೇನು ಸಲಹೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ಭಾಗ ಮಾಡಿಬಿಟ್ಟು ಆರೋಗ್ಯಕ್ಕೆ ಏನು ಕೊಡಬೇಕು, ಆರೋಗ್ಯ ಹೆಲ್ತಿ ಬ್ಯಾಂಗ್ಳೂರ್ಗೆ ಏನು ಮಾಡಬೇಕು, ಹಸಿರು ಬ್ಯಾಂಗ್ಳೂರ್ಗೆ ಏನು ಮಾಡಬೇಕು, ವಾಟರ್ ಸ್ಕೇರ್ಸಿಟಿ ವಿಚಾರದಲ್ಲಿ ಏನು ಮಾಡಬೇಕು. ಸೊ ನಮ್ಮಲ್ಲಿ ಟೆಕ್ನಿಕಲ್ ಇವ್ರಿಗೆ ಟೆಕ್ ಕಂಪ್ನಿಯವರು, IT ಕಂಪ್ನಿಯವರೆಲ್ಲ ಹೊರಗಡೆ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ. ಸ್ಟಿಲ್ ಇಟ್ ಈಸ್ ಎ ಫೇವರ್ ಡೆಸ್ಟಿನೇಷನ್ ಆಫ್ ದಿ ಕಂಟ್ರಿ. ನಾನು ಇವತ್ತು ಬೆಂಗಳೂರಲ್ಲಿ ಇರೋಂಥ ಆದಾಯದಿಂದನೇ ನಾವು ಹಳ್ಳಿಗಳಿಗೆ ಅನುಕೂಲ ಆಗ್ತಾ ಇದೆ. ಬೆಂಗಳೂರಿಗೆ ಆದಾಯ ಇಲ್ಲ ಅಂತಂದರೆ ಹೊರಗಡೆ ಏನು ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ 39% ಆಫ್ ದಿ ಎಕ್ಸ್ಪೋರ್ಟ್ ರೆವಿನ್ಯೂ ಆಫ್ ದಿಸ್ ಕಂಟ್ರಿ ಈಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅದಕ್ಕೆ ನಾವು ಬೆಂಗಳೂರಿಗೆ ಹೆಚ್ಚಿಗೆ ಉತ್ತೇಜನ ಕೊಡಬೇಕು. ಸೊ ಕೆಲವು ರೆಸ್ಪಾನ್ಸಿಬಿಲಿಟಿಗಳನ್ನು ಯೂನಿವರ್ಸಿಟಿಗೆ, ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಕೊಟ್ಟಿದ್ದೀವಿ, ಅವರೆಲ್ಲ ಕೊಡ್ತಾ ಇದ್ದಾರೆ. ಈಗ ನಾವು ಏನಾದ್ರು ಅದಕ್ಕೊಂದು ಅವ್ರು ಹೇಳ್ತಾ ಇದ್ದಂಗೆ, ಸಿಸ್ಟರ್ ಹೇಳ್ದಂಗೆ, ಈ ಟ್ರಾಫಿಕ್ಕು, ಉದಾಹರಣೆಗೆ ನಮ್ಮ ಹೆಬ್ಬಾಳ್ ಫ್ಲೈಓವರ್ ಅಲ್ಲಿ ಬಂದು ಯಾವುದೋ ಒಂದು ಕಾಲದಲ್ಲಿ ಏರ್ಪೋರ್ಟ್ ಇಲ್ಲದೆ ಹೋದಾಗ ಅದು ಡಿಸೈನ್ ಆಯಿತು, ಯಾವುದೋ ಆ ಫ್ಲೈಓವರ್ ಡಿಸೈನ್ ಆಯಿತು. ಈಗ ಅಲ್ಲಿ ಏರ್ಪೋರ್ಟ್ ಬಂದುಬಿಟ್ಟಿದೆ. ಈಗ ಎಲ್ಲ ನಾರ್ತ್ ಬೆಂಗಳೂರು ಬೆಳೀತಾ ಇದೆ. ನಾವು ಹಿಂದೆ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಥ ಸಂದರ್ಭದಲ್ಲಿ ನಾರ್ತ್ ಬೆಂಗಳೂರಿಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಹಿಂದೆ ಬಯಪ ಪ್ಲ್ಯಾನ್ ಮಾಡಿದಾಗ ನಾನೇ ಅದು ಲಾಸ್ಟ್ ಸಿಗ್ನೇಷನ್ ಮಾಡಿದ್ದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅದು ಕೊಡಬಾರ್ದು ಅಂತಿದ್ದು. ಅದಾದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಬಿಟ್ರು. ಈಗ ದಿ ಎಂಟೈರ್ ಬೆಂಗಳೂರು ಇಸ್ ಮೂವಿಂಗ್ ಟುವರ್ಡ್ಸ್ ನಾರ್ತ್ ಆಗ್ತಾ ಇದೆ. ಸೊ ಅದಕ್ಕೆ ಎಲ್ಲ ಡೈರೆಕ್ಷನ್ಸಲ್ಲೂ ಬೆಂಗಳೂರು ಬೆಳೀತಾ ಇದೆ. ಈಗ ಒಂದು ಹೊಸದಾಗಿ ಎಂಟೈರ್ ಬೆಂಗಳೂರಿಗೆ ಯಾವ ರೀತಿ ಮೊಬಿಲಿಟಿ ವಿಚಾರದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಇದನ್ನು ಕರೆದಿದ್ದೆ. 10-9 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ತಿರ್ಗಿ ಇನ್ನೊಂದು ಸತಿ ಆಪರ್ಚುನಿಟಿ ಮಾಡಿ ಕೊನೆ ಒಬ್ಬರು ಮಾತ್ರ ಆಗಿದ್ದಾರೆ. ನಿನ್ನೆ ಕೂಡ ಮಧ್ಯಾಹ್ನ ಇಲ್ಲಿ ಬಂದು ಮೀಟಿಂಗ್ ಮಾಡಿದೆ. ಏನೇನು ಟ್ರಾಫಿಕ್ನ ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು 2-3 ಸಜೆಷನ್ಸು ಬಂದಿದೆ. ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೆಲವು ತೊಗೊಂಡೋಗೋ ವಿಚಾರದಲ್ಲಿ, ಕಳ್ಳರ ವಿಚಾರದಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಮ್ಮ ಹೋಮ್ ಮಿನಿಸ್ಟ್ರು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಏರಿಯಾಲಿ ಇದ್ರ ಬಗ್ಗೆ ಟ್ರಾಫಿಕ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ. ಇದು ನಾನು ಅವರು ಕೂತ್ಕೊಂಡು ಇಡೀ ಬೆಂಗಳೂರು ಸಿಟಿಲಿ ಯಾರ್ಯಾರು ಬರ್ತಾರೆ, ಏನು ಸಾಮಾನು ಎತ್ಕೊಬರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಯಾವುದೋ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟು ಎತ್ಕೊಂಡೋಗಿ ಒಂದು ರೋಡ್ ಪಕ್ಕ ಯಾರು ಕಾಣದೆ ಹೋದಾಗ ಹಾಕ್ಬಿಡ್ತಾರೆ. ಇಂಥವ್ರಿಗೆಲ್ಲ ನಾವು ಶಿಕ್ಷೆಗೆ ಒಳಗಾಗಿಸ್ಬೇಕು. ಈ ವಿಚಾರದಲ್ಲಿ ಯಾರು ಹೊರಗಡೆ ಬರ್ತಾರೆ, 5 ಕಡೆಯಿಂದ ಏನು ಬೆಂಗಳೂರು ಬರ್ತಾ ಇದೆ, ಮೈಸೂರು ರೋಡ್ ಇರ್ಬೋದು, ತುಮಕೂರು ರೋಡ್ ಇರ್ಬೋದು, ಬಳ್ಳಾರಿ ರೋಡ್ ಇರ್ಬೋದು, ಹೊಸೂರು ರೋಡ್ ಇರ್ಬೋದು ಮತ್ತು ಕೋಲಾರ ರೋಡ್, ಈ 5 ಕಡೆ ಬಂದ ತಕ್ಷಣ ಫುಲ್ ಕಂಪ್ಲೀಟ್ ಶೋಕ್ ಆಗ್ತಾ ಇದೆ. ಸೊ ಇದಕ್ಕೆ ಲಾಂಗ್ ಟರ್ಮ್ ಪ್ಲ್ಯಾನ್ ಯೋಜನೆ ಮಾಡಲಿಕ್ಕೆ ನಾನು ಅನೇಕ ಕಾರ್ಯಕ್ರಮನ ರೂಪಿಸಿದ್ದೀವಿ. ಒಂದು ಕಡೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಒಂದು ಟ್ರಾಫಿಕ್ಗೆ, ಒಂದು ಈಸ್ ಆಫ್ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಪ್ರಯತ್ನ ಮಾಡ್ತಾಯಿದ್ದೀವಿ. ಆಮೇಲೆ ಜೊತೆಗೆ ಬೆಂಗಳೂರಲ್ಲೇ ಏನು ಆಕರ್ಷಣೆ ಆಗೋಂಥದ್ದು ಒಂದು ಟೂರಿಸಮ್ಗೆ ನಾವೇನು ಮಾಡಿಲ್ಲ. ಯಾವುದು ಏನಾದ್ರು ಬಂದ ತಕ್ಷಣ ಬೆಂಗಳೂರು ಯಾರು ಹೊರಗಡೆಯಿಂದ ಬಂದವರು ಏನು ನೋಡಬೇಕು ಅನ್ನೋ ಒಂದು ಪ್ರಶ್ನೆ. ವಿಧಾನಸೌಧ, ಹೈಕೋರ್ಟ್ ಮುಂದೆ ಬಿಟ್ಟರೆ
ಬೇರೆ ಏನೂ ನೋಡಲಿಕ್ಕೆ ಆಗೋದಿಲ್ಲ. ಯಾರು IT ಪಾರ್ಕ್ ಕರ್ಕೊಂಡೋಗಿ ನಾವು ತೋರಿಸೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಕೂಡ ನಾವೆಲ್ಲ ಬೇಕಾದಷ್ಟು ಯೋಚನೆ ಮಾಡ್ತಾಯಿದ್ದೀವಿ. ಮೇಡಮ್ ಸಜೆಷನ್ನ ಗಮನ ಇದೆ. ಏನು ಕೆಲವು ವಿಚಾರಗಳನ್ನು ಅವರೆಲ್ಲ ಕೇಳಿದ್ದಾರೆ. ಖಂಡಿತ ನಾವು ನೀವೆಲ್ಲ ಇಬ್ಬರೂ ಸೇರಿಕೊಂಡು ಇದು ಒಂದು ದಿನಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಟ್ರಾಫಿಕ್ ವಿಚಾರದಲ್ಲಿ, ಕಳ್ತನದ ವಿಚಾರದಲ್ಲಿ, ಏನು ಸ್ನ್ಯಾಚಿಂಗ್ ಇವೆಲ್ಲ ಬೆಳಗಡೆ ವಿಚಾರದಲ್ಲಿ ಇನ್ನೊಂದು ಪ್ರಪೋಸಲ್ ಒಬ್ಬರು ನನಗೆ ಕೊಟ್ಟಿದ್ದಾರೆ. ನಿನ್ನೆನೂ ಇಲ್ಲಿ ಬಂದು ಡಿಸ್ಕಸ್ ಮಾಡಿದ್ರು. ಇದಕ್ಕೆ ಏನು ಮಾಡಲಿಕ್ಕೆ ಪ್ರತಿ ರೂರಲ್ಲಿ ಟ್ರಾಫಿಕ್ ಎಲ್ಲೆಲ್ಲಿ ಜಂಪ್ ಮಾಡ್ತಾರೆ ಅವ್ರ ಹತ್ರ ಹೆಚ್ಚಿಗೆ ಕಲೆಕ್ಷನ್ ಮಾಡಿ ನಾವೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಕೆಲವು ರಾಜ್ಯದಲ್ಲಿ, ನಮ್ಮ ರಾಜ್ಯದ ದೇಶದ ಅನೇಕ ರಾಜ್ಯಗಳಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೀಗಾಗಲೇ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ಸಲಹೆಗಳನ್ನು ಪಕ್ಷಭೇದವನ್ನು ಮರೆತು ಏನು ಸಲಹೆ ಕೊಟ್ಟು ನಾವು ಸ್ವೀಕಾರ ಮಾಡಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ನ ಗಮನದಲ್ಲಿಟ್ಕೊಂಡು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. CC ಕ್ಯಾಮರಾದ ಬಗ್ಗೆ ಏನು? CC ಕ್ಯಾಮ್ರಾನೇ ನಾನು ಹೇಳ್ತಾ ಇರೋದು. CC ಕ್ಯಾಮ್ರಾ ಇಡೀ ಬೆಂಗಳೂರಲ್ಲಿ ಕೆಲವು ಏರಿಯಲ್ಲಿ ಪೈಲಟ್ ಪ್ರಾಜೆಕ್ಟ್ ತೆಗೆದುಕೊಂಡಿದ್ದಾರೆ. ಈಗ ಟ್ರಾಫಿಕ್ ಜಂಪ್ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಓಡೋದು, ಬೆಳಗ್ಗೆ ಹೊತ್ತಿದಾಗೋದು. ಇಡೀ ಬೆಂಗಳೂರು ಸಿಟಿಗೆ ನಾವು ಒಂದು ಪ್ಲಾನ್ ಹಾಕಬೇಕಾಗ್ತದೆ. ಬೆಂಗಳೂರು ಸಿಟಿಗೆ ಅವಶ್ಯಕತೆ ಇದೆ. ಅದು ಎಲ್ಲೆಲ್ಲಿ ಅದಕ್ಕೊಂದು ಕಂಟ್ರೋಲ್ ರೂಮ್ಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲೂ ಕೂಡ ಮಾಡಿದ್ದಾರೆ. ಈಗ ಇವರು ಹೋಮ್ ಮಿನಿಸ್ಟ್ರು ಕೂಡ ಹೇಳ್ತಾರೆ. ಈಗ ನಾವು ಅವರಿಬ್ಬರು ಸೇರಿ ಒಂದು ಜಾಯಿಂಟ್ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದ್ದೀವಿ. ಮುನಿರಾಜುಗೌಡ, ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಜಿಲ್ಲೆ ಗುರುತಿನ ಪ್ರಶ್ನೆ ಮಾನ್ಯ ಸದಸ್ಯರು ಶ್ರೀಮತಿ ಭಾರತಿ ಶೆಟ್ಟಿ ಅವರು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈಗಾಗಲೇ ನಾವು 7,500 CC ಕ್ಯಾಮ್ರಾಗಳನ್ನ ಸಿಟಿಯಲ್ಲಿ ಹಾಕಿದ್ದೇವೆ. ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಸೆಂಟ್ರಲ್ ಕಮಾಂಡ್ ಸೆಂಟ್ರನ್ನು ಉದ್ಘಾಟನೆ ಮಾಡಿದರು. ತಾವು ದಯಮಾಡಿ ಅದು ಇನ್ನು ಭೇಟಿ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅಲ್ಲಿ ಮಾನ್ಯ ಸಭಾಪತಿಗಳೇ, ಇಡೀ ಸಿಟಿಯಲ್ಲಿ ಯಾವುದೇ ಇಂಟರ್ಸೆಕ್ಷನ್ನಲ್ಲಿ ಏನಾಗ್ತಾ ಇದೆ ಅಂತೇಳಿ ನಾವು ಅಲ್ಲಿ ನೋಡೋದಕ್ಕೆ ಎಷ್ಟುವರೆಗೆ ಅಂತೇಳಿದರೆ ನಿಮ್ಮ ಕೈನಲ್ಲಿರೋ ವಾಚ್ನಲ್ಲಿ ಟೈಮ್ ನೋಡ್ಬೋದು. ಅಂಥ ಹೈ ರೆಸಲ್ಯೂಷನ್ ಕ್ಯಾಮ್ರಾಸ್ಗಳನ್ನ ಹಾಕಿದ್ದೇವೆ. ಅಲ್ಲಿ ಪ್ರತಿಯೊಂದು ಬರೀ ಟ್ರಾಫಿಕ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾಯಿದೆ ಅದನ್ನು ಕೂಡ ಅವರು ಮಾನಿಟರ್ ಮಾಡೋದಕ್ಕೆ ಕ್ಯಾಮ್ರಾಗಳು 7,500 ಕ್ಯಾಮ್ರಾ ಹಾಕಿದ್ದೇವೆ. ಇನ್ನೂ ಕೂಡ ಈಗ ನಿರ್ಭಯ ಯೋಜನೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಅದು ಯೋಜನೆ ಇದೆ. ಅದರಲ್ಲಿ ಇನ್ನೂ ಕೂಡ ಹೆಚ್ಚು ಕ್ಯಾಮ್ರಾಗಳ, ಇನ್ನೂ 2,000-2,500 ಕ್ಯಾಮ್ರಾಗಳನ್ನ ಅಳವಡಿಸ್ತೇವೆ. ಎಲ್ಲೆಲ್ಲಿ ಹೆಚ್ಚು ಜನಸಂದಣಿ ಇರುತ್ತೆ, ಶಾಪಿಂಗ್ ಮಾಲ್ಗಳಿದೆ ಮತ್ತು ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ಎಲ್ಲೆಲ್ಲಿ ಸೆನ್ಸಿಟಿವ್ ಆಗಿದೆ ಅಲ್ಲೆಲ್ಲ ನಾವು ಕ್ಯಾಮ್ರಾಗಳನ್ನ ಹಾಕ್ತಿದ್ದೀವಿ. ಅದರ ಫೀಡು ಸಿಟಿಯಲ್ಲಿ ಸೆಂಟ್ರಿಗೆ ಬರುತ್ತೆ. ಅದರಿಂದ ಅದನ್ನು ಕೂಡ ಮಾನ್ಯ ಸದಸ್ಯರಿಗೆ ಹೇಳೋದಕ್ಕೆ ಬಯಸ್ತೀನಿ.